ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SSG ಕ್ರಿಯೇಷನ್ಸ್ಗೆ ಸ್ವಾಗತ. ಸ್ಯಾರಿ ಬಂದುಬಿಟ್ಟು ನೋಡಿ ಈ ರೀತಿ ಇದೆ. ಗ್ರೀನ್ ಹಾಗೆ ಪಿಂಕ್ ಕಲರಲ್ಲಿ ಕಾಂಬಿನೇಷನ್ನಲ್ಲಿ ಸ್ಯಾರಿ ಇದೆ ಫ್ರೆಂಡ್ಸ್. ಬಿಗ್ ಬಾರ್ಡರ್ ಸ್ಯಾರಿ, ಗ್ರ್ಯಾಂಡಾಗಿರುತ್ತೆ ಸ್ಯಾರಿ ಬಂದು. ಇದಕ್ಕೆ ನಾನು ಒಂದೇ ಒಂದು ಸ್ಟೆಪ್ಪಲ್ಲಿ ಡಿಸೈನ್ ಹಾಕ್ತಾಯಿದ್ದೀನಿ. ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ಈಸಿಯಾಗಿ ನೀವು ಹಾಕ್ಕೋಬೋದು ಫ್ರೆಂಡ್ಸ್. ಡಿಫ್ರೆಂಟಾಗಿ ಕಾಣಿಸುತ್ತೆ ಡಿಸೈನ್ ಬಂದುಬಿಟ್ಟು. ನಾನಿಲ್ಲಿ ಸೇಮ್ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಈ ಡಿಸೈನ್ಗೆ 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಸ್ಯಾರಿಲಿರುವಂಥ ಗ್ರೀನ್ ಕಲರ್ ದಾರನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು. ಹಾಗೆ ಇಲ್ಲಿ ಬೀಡ್ಸ್ ತೊಗೊಂಡಿದ್ದೀನಿ. ಸ್ಯಾರಿಯಲ್ಲಿ ಕಾಪರ್ ಇರೋದ್ರಿಂದ ನಾನು ಕಾಪರ್ ಕಲರ್ ಗೋಲ್ಡ್ ಬೀಡ್ಸ್ನ ಬಳಸ್ತಾ ಇದ್ದೀನಿ. ಇದು ಬಂದು ಬಿಗ್ ಸೈಜ್ ಇರೋವಂಥ ಬೀಡ್ಸು, ಹಾಗೆ ಸ್ಮಾಲ್ ಸೈಜು, ಎರಡೂ ಸೈಜಲ್ಲಿ ಬೀಡ್ಸ್ನ ತೊಗೊಂಡಿದ್ದೀನಿ ನಾನು. ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 10 ಆದರೆ ನಡೆಯುತ್ತೆ. ಸ್ಟಾರ್ಟಿಂಗಲ್ಲಿ ಯಾವಾಗಲೂ ದಾರನ ಈ ರೀತಿ ಇಟ್ಕೊಂಡ್ಬಿಟ್ಟು ಲಾಕ್ ಹಾಕ್ತೀವಲ್ಲ, ಆ ರೀತಿ ಲಾಕನ್ನ ಮಾಡ್ಕೊಳ್ಳೋಣ. ಫಸ್ಟು ದಾರನ ಈ ರೀತಿ ಎಳ್ಕೊಂಡ್ಬಿಟ್ಟು ನೋಡಿ ಲಾಕ್ ಮಾಡ್ತಾಯಿದ್ದೀನಿ. ಒಂದು ಲಾಕ್ ಹಾಕಿದ ಮೇಲೆ ಮತ್ತೆ ಇನ್ನೂ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. 2 ಲಾಕ್ ಹಾಕಿದ ಮೇಲೆ ನಾನಿಲ್ಲಿ 4 ಚೈನ್ನ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಕುಚ್ಚು ಕಟ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕೆ 4 ಚೈನು ಕುಚ್ಚು ಕಟ್ಟೋದಕ್ಕೆ ಇಲ್ಲಿ ನಾನು 4 ಚೈನ್ನ ಹಾಕಿಬಿಟ್ಟು ಈ ಒಂದು 4 ಚೈನ್ಗೆ ಲಾಕ್ ಮಾಡ್ತಾ ಇದ್ದೀನಿ. ಈ ರೀತಿ 4 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ನಾನಿಲ್ಲಿ 2 ಚೈನ್ ಮಾಡ್ತಾ ಇದ್ದೀನಿ. ಮತ್ತು 4 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಮತ್ತೆ ಎಕ್ಸ್ಟ್ರಾ 2 ಚೈನ್ನ ಮಾಡ್ಕೊಂಡ್ಬಿಟ್ಟು ಈ 2 ಚೈನ್ ಕೂಡ ಎಲ್ಲಿಗೆ ಬರುತ್ತಲ್ಲಿ ನೋಡ್ಕೊಂಡ್ಬಿಟ್ಟು ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿ ಒಂದು 4 ಚೈನು ಮತ್ತು ಒಂದು 2 ಚೈನ್, ಈ ರೀತಿ ಚೈನ್ನ ಹಾಕ್ಕೊಂಡ್ಬಿಟ್ಟು ದಾರನ ಸ್ವಲ್ಪ ಮೇಲೆ ಮಾಡಿಕೊಂಡು ಇಲ್ಲಿ ಬಿಗ್ ಬೀಡ್ಸ್ನ ತೋರಿಸಿದ್ನಲ್ಲ ನಾನು, ಆ ಒಂದು ಬೀಡ್ಸ್ನ ಇಲ್ಲಿ ಈ ರೀತಿ ದಾರದೊಳಗಡೆ ಮಣಿನ ಹಾಕಿಬಿಟ್ಟು ಬೀಡ್ ಲಾಕ್ ಏನು ಮಾಡ್ತಾಯಿಲ್ಲ, ಕರೆಕ್ಟಾಗಿ ಬೀಡ್ಸ್ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡ್ಕೊಂಡ್ಬಿಟ್ಟು ಈ ಬೀಡನ್ನ ಡೈರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿ ಬೀಡ್ಸ್ ಹಾಕಿ ಲಾಕ್ ಹಾಕಿದ ಮೇಲೆ ನಾನು 1 2 3 4 5 ಚೈನ್ಗಳನ್ನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. 5 ಚೈನ್ ಹಾಕಿಬಿಟ್ಟು ಸ್ಯಾರಿನ ಟರ್ನ್ ಮಾಡ್ಕೊತಾ ಇದ್ದೀನಿ. ಟರ್ನ್ ಮಾಡ್ಕೊಂಬಿಟ್ಟು ಇಲ್ಲೇ ನಾವು 2 ಚೈನ್ ಹಾಕಿಬಿಟ್ಟು ಲಾಕ್ ಹಾಕಿದ್ವಲ್ಲ, ಅಲ್ಲಿ ಈ ಒಂದು ಲಾಕಲ್ಲಿ ಹೋಗಿಬಿಟ್ಟು ಈ 5 ಚೈನ್ನ ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿ 5 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಮತ್ತೆ ಸ್ಯಾರಿನ ಸೀದಾ ತಿರ್ಸ್ಕೊತಾ ಇದ್ದೀನಿ. ಸ್ಯಾರಿನ ಸೀದಾ ಟರ್ನ್ ಮಾಡ್ಕೊಂಬಿಟ್ಟು ಇಲ್ಲಿ ನೋಡಿ ನಾನು ಬ್ಯಾಕ್ ಸೈಡ್ ಏನು ಬಂದಿಲ್ಲ, ಸ್ಯಾರಿನ ಟರ್ನ್ ಮಾಡಿಕೊಂಡು ನಾನೀಗ 2 ಚೈನ್ ಹಾಕ್ಕೊತಾ ಇದ್ದೀನಿ. 2 ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು ಇಲ್ಲೇನು 5 ಚೈನ್ ಹಾಕಿದ್ನಲ್ಲ, ಈ ಒಂದು 5 ಚೈನಲ್ಲಿ ಹೋಗಿಬಿಟ್ಟು ಮತ್ತೆ ದಾರನ ಈ ರೀತಿ ಎಳ್ಕೊಂಡು ಈಗ ಸೂಜಿ ಮೇಲೆ 3 ಟೈಮ್ ದಾರ ಇದೆ. 2ರಲ್ಲಿ 1 ಮತ್ತು 2ರಲ್ಲಿ 1 ಡಬಲ್ ಕ್ರೋಶೆನ ಹಾಕಿದ್ದೀನಿ. 2 ಚೈನ್ ಹಾಕಿಬಿಟ್ಟು 1 ಡಬಲ್ ಕ್ರೋಶೆನ ಹಾಕ್ಕೊಂಡಿದ್ದೀನಿ. 1 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಸ್ವಲ್ಪ ದಾರನ ಈ ರೀತಿ ಮೇಲೆ ಮಾಡಿಕೊಂಡು ಈಗ ನಾನು ಸ್ಮಾಲ್ ಸೈಜ್ ಇರುವಂಥ ಬೀಡ್ಸ್ನ ತೊಗೊಳ್ತಾ ಇದ್ದೀನಿ. ಈ ಒಂದು ಸ್ಮಾಲ್ ಸೈಜ್ ಬೀಡ್ಸ್ನ ಇದಕ್ಕೆ ಹಾಕಿಬಿಟ್ಟು ಈ ಬೀಡ್ಸನ್ನ ಲಾಕ್ ಮಾಡ್ತಾಯಿದ್ದೀನಿ. ಬೀಡ್ ಲಾಕ್ ಹಾಕಿದ ಮೇಲೆ ಈಗ ನಾನು ಇಲ್ಲಿ ಸೂಜಿ ಮೇಲೆ ದಾರ ತೊಗೊಂಡಿಲ್ಲ ಫ್ರೆಂಡ್ಸ್. ಈ ಕಡೆ ನಾವೇನು ಡಬಲ್ ಕ್ರೋಶೆ ಮತ್ತು 2 ಚೈನ್ ಮಧ್ಯೆ ಈ ರೀತಿ ಗ್ಯಾಪ್ ಕಾಣಿಸ್ತಾ ಇದೆ ನೋಡಿ, ಈ ಗ್ಯಾಪಲ್ಲಿ ಈ ಸೂಜಿನ ಈ ರೀತಿ ಹಾಕಿಬಿಟ್ಟು ದಾರನ ಈ ರೀತಿ ಎಳ್ಕೊಂಡು 1 ಡಬಲ್ ಕ್ರೋಶೆ ಕಂಬ ಏನಿದೆಯಲ್ವ, ಆ ಕಂಬನ ನಾನು ಸಿಂಗಲ್ ಕ್ರೋಶೆಯನ್ನು ಮಾಡ್ಕೊತಾ ಇದ್ದೀನಿ. ಈ ರೀತಿ ಆ ಸಿಂಗಲ್ ಕ್ರೋಶೆದಿಂದ ಆ ಒಂದು ಚೈನ್ನ ಕವರ್ ಮಾಡ್ತಾಯಿದ್ದೀನಿ. ಮತ್ತು ಈಗ ನಾನು ಇದರಲ್ಲಿ ಹೋಗಿಬಿಟ್ಟು ಡಬಲ್ ಕ್ರೋಶೆ ಒಳಗಡೆ ಹೋಗಿ ದಾರನ ಈ ರೀತಿ ತಂದು ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಲಾಕ್, ಮತ್ತು ಇದರೊಳಗಡೆ ಹೋಗ್ಬಿಟ್ಟು ಮತ್ತೆ ಒಂದು ಲಾಕ್. ನಾನು ಈ ರೀತಿ 1 ಡಬಲ್ ಕ್ರೋಶೆ ಕಂಬ ಏನಿದೆಯಲ್ಲ, ಆ ಕಂಬದಲ್ಲಿ ನಾನು 5 ಟೈಮ್ ಈ ರೀತಿ ಲಾಕನ್ನು ಮಾಡ್ತಾಯಿದ್ದೀನಿ. ಸಿಂಗಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿ 5 ಸಿಂಗಲ್ ಕ್ರೋಶೆನ ಹಾಕ್ಕೊಂಡ್ರೆ ಈ ರೀತಿ ಕಾಣಿಸುತ್ತೆ. 5 ಟೈಮ್ ಈ ರೀತಿ ಸಿಂಗಲ್ ಕ್ರೋಶೆ ಹಾಕಿದ ಮೇಲೆ ನೋಡಿ ಈ ಡಬಲ್ ಕ್ರೋಶೆ ಒಳಗಡೆ ಮಾತ್ರ ಹಾಕಿದ್ದೀವಿ. ಈಗ ಮತ್ತೆ ಈ ಚೈನ್ ಒಳಗಡೆ ಹೋಗ್ಬಿಟ್ಟು 5 ಚೈನಲ್ಲಿ ಹೋಗಿ ಇದನ್ನು ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿ ಲಾಕ್ ಹಾಕಿಬಿಟ್ಟು ಮತ್ತೆ ನಾನೀಗ ಸೇಮ್ ಮತ್ತೆ ನಾನು 2 ಚೈನ್ ಹಾಕ್ತಾಯಿದ್ದೀನಿ. 2 ಚೈನ್ ಹಾಕಿಬಿಟ್ಟು
ಮತ್ತು ಸೂಜಿ ಮೇಲೆ ಒನ್ ಟೈಮ್ ದಾರ ಸುತ್ತಕೊಂಡು ಮತ್ತು ಇದೇ 5 ಚೈನಲ್ಲಿ ಹೋಗಿ ದಾರನ ಈ ರೀತಿ ಎಳ್ಕೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ಈ ರೀತಿ ಒಂದು ಮತ್ತೆ ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡ್ಸ್ನ ತೊಗೊತಾ ಇದ್ದೀನಿ. ಮತ್ತೆ ಒಂದು ಬೀಡ್ಸ್ನ ತೊಗೊಂಡ್ಬಿಟ್ಟು ಬೀಡನ್ನ ಹಾಕಿ ಬೀಡ್ ಲಾಕ್ ಹಾಕಿದ ಮೇಲೆ ಮತ್ತೆ ಈಗ ಈ ಕಡೆ ಇರುವಂಥ 2 ಚೈನ್ ಮತ್ತು ಈ ಕಡೆ ಒಂದು ಡಬಲ್ ಕ್ರೋಶೆ, ಈ ಮಧ್ಯದಲ್ಲಿ ಸೂಜಿನ ಈ ರೀತಿ ಹಾಕಿಬಿಟ್ಟು ದಾರನ ಈ ರೀತಿ ಎಳ್ಕೊಳ್ಳೋಣ. ಮಧ್ಯದಲ್ಲಿ ಹೋಗ್ಬಿಟ್ಟು ದಾರನ ಈ ರೀತಿ ತೊಗೊಂಡ್ಬಿಟ್ಟು ಇದನ್ನು ಲಾಕ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಸ್ಟ್ರಕ್ ಆಯಿತು ದಾರ. ತುಂಬ ಈಸಿಯಾದಂಥ ಡಿಸೈನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದು. ಸ್ವಲ್ಪ ನಿಮಿಷ ಬೀಡ್ ಹಾಕಿ ಬೀಡ್ ಲಾಕ್ನ ಮಾಡ್ಕೊಂಡ್ಬಿಟ್ಟು ಮತ್ತು ಸೂಜಿ ಮೇಲೆ ಎಲ್ಲಿ ಏನು ದಾರ ತೊಗೊಳ್ದೆ ಡೈರೆಕ್ಟಾಗಿ ಈ ಒಂದು ಗ್ಯಾಪಲ್ಲಿ ಡಬಲ್ ಕ್ರೋಶೆ ಮತ್ತು ಒಂದು ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ಈ ರೀತಿ ಎಳ್ಕೊಂಡ್ಬಿಟ್ಟು ಈ ರೀತಿ ಸಿಂಗಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. ಹಾಫ್ ಡಬಲ್ ಕ್ರೋಶೆನ ಅಂದ್ಕೊಳ್ಳಿ, ಸಿಂಗಲ್ ಕ್ರೋಶೆ ಅಂತಲೇ ನಾನು ಅನ್ಕೋಬೋದು. ಜಸ್ಟ್ ಈ ರೀತಿ ನೀವು ಸೂಜಿನ ಹಾಕಿಬಿಟ್ಟು ದಾರನ ತಂದು ಲಾಕ್ ಮಾಡೋದು ಅಷ್ಟೇ. ಈ ರೀತಿ ಒಂದು ಡಬಲ್ ಕ್ರೋಶೆ ಗ್ಯಾಪಲ್ಲಿ ನಾನು ಒಂದು ಡಬಲ್ ಕ್ರೋಶೆ ಕಂಬ ಥರ ಏನಿದೆಯಲ್ಲ ಆ ಕಂಬನ ಈ ರೀತಿ ಹಾಫ್ ಡಬಲ್ ಕ್ರೋಶೆದಿಂದ 5 ಟೈಮ್ ಕವರ್ ಮಾಡ್ತಾಯಿದ್ದೀನಿ ಅಷ್ಟೇ. ಕೌಂಟಿಂಗ್ ಕರೆಕ್ಟಾಗಿ ಇಟ್ಕೊಂಡು ಹಾಕ್ಕೊಳ್ಳಿ, ಡಿಸೈನು ಕರೆಕ್ಟಾಗಿ ಬರುತ್ತೆ. 5 ಟೈಮ್ ಈ ರೀತಿ ಹಾಕಿಬಿಟ್ಟು ಮತ್ತು ಈಗ ಸೀದಾ ಮತ್ತೆ 5 ಚೈನಲ್ಲಿ ಹೋಗಿ ಇಲ್ಲ ಹಾಕಿರುವಂಥದ್ದನ್ನು ಈ ರೀತಿ ಲಾಕನ್ನು ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ಲಾಕ್ ಆಗುತ್ತೆ. ಈ ರೀತಿ ಲಾಕ್ ಹಾಕಿದ ಮೇಲೆ ಮತ್ತೆ ಸೇಮ್ ನಾನು 2 ಚೈನ್ನ ಮಾಡ್ಕೊತಾ ಇದ್ದೀನಿ. 2 ಚೈನ್ನ ಮಾಡ್ಕೊಂಬಿಟ್ಟು ಮತ್ತೆ 1 ಟೈಮ್ ಸೂಜಿ ಮೇಲೆ ದಾರ ತೊಗೊಂಡು ಇದೇ 5 ಚೈನಲ್ಲಿ ಹೋಗಿ ದಾರನ ಈ ರೀತಿ ಎಳ್ಕೊಂಡು ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ಒಂದು ಡಬಲ್ ಕ್ರೋಶೆ ಹಾಕಿದ ಮೇಲೆ ದಾರನ ಮೇಲೆ ಮಾಡಿಕೊಂಡು ಮತ್ತು ಈಗ ಒಂದು ಬೀಡ್ಸ್ನ ಹಾಕಿಬಿಟ್ಟು ಬೀಡ್ ಲಾಕನ್ನು ಮಾಡಿ ಮತ್ತು ಈ ಒಂದು ಡಬಲ್ ಕ್ರೋಶೆ ಮತ್ತು 2 ಚೈನ್ ಗ್ಯಾಪಲ್ಲಿ ಹೋಗಿ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಅಲ್ವ, ಆ ಗ್ಯಾಪಲ್ಲಿ ಹೋಗಿಬಿಟ್ಟು ಮತ್ತೆ ಈ ರೀತಿ ಮತ್ತು 5 ಟೈಮ್ ಈ ರೀತಿ ಸಿಂಗಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ 8 ಎಳೆ ದಾರ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಡಿಸೈನ್ ಬಂದು ಸ್ವಲ್ಪ ಚಿಕ್ಕ ಸೈಜಲ್ಲಿ ಬರುತ್ತೆ, ಅದಕ್ಕೋಸ್ಕರ ತಿಕ್ಕಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ನಾನು 8 ಎಳೆ ದಾರ ತೊಗೊಂಡಿದ್ದೀನಿ. ಇಲ್ಲ ನಿಮಗೆ ನೈಸಾಗಿ ಬರಲಿ ನಮಗೆ ಅನ್ನೋಂಗಿದ್ರೆ ನೀವು 6 ಎಳೆ ತೊಗೋಬೋದು, 7 ಎಳೆ ದಾರನ ಕೂಡ ನೀವು ತೊಗೋಬೋದು. ನಾನಿಲ್ಲಿ 8 ಎಳೆ ತೊಗೊಂಡಿದ್ದೀನಿ, ಯಾಕಂದರೆ ಸ್ವಲ್ಪ ಡಿಸೈನು ದಪ್ಪದಾಗಿ ಕಾಣಲಿ ಅಂತ ಹೇಳಿ. ಮತ್ತು ಈ ರೀತಿ 5 ಟೈಮ್ ಲಾಕ್ ಹಾಕಿದ ಮೇಲೆ ಇದೇ 5 ಚೈನಲ್ಲಿ ಮತ್ತೆ ಒಂದು ಲಾಕನ್ನು ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಬರುತ್ತೆ ಡಿಸೈನ್ ಬಂದುಬಿಟ್ಟು. ಒಂಥರ ನ್ಯೂ ಫ್ಲವರ್ ಡಿಸೈನ್ ಅಂತಲೇ ಹೇಳ್ಬೋದು. ಈ ರೀತಿ ಲಾಕ್ ಹಾಕಿದ ಮೇಲೆ ಮತ್ತೆ ನಾನು ಸೀರೆಗೆ ಮತ್ತೆ ಲಾಕನ್ನು ಮಾಡ್ಕೊತಾ ಇದ್ದೀನಿ. ಒಂದು ಲಾಕನ್ನು ಹಾಕ್ಕೊಳ್ಳೋಣ. ಒಂದು ಲಾಕನ್ನು ಹಾಕ್ಕೊಂಡ್ಬಿಟ್ಟು ಮತ್ತು ನಾನು ಸೇಮ್ 2 ಚೈನ್ನ ಹಾಕಿ ಮತ್ತು ಈ 2 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿ 2 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಮತ್ತೆ ನಾನೀಗ 4 ಚೈನ್ ಹಾಕಿಬಿಟ್ಟು ಈ ಒಂದು 4 ಚೈನ್ ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮತ್ತು ಸೇಮ್ 2 ಚೈನ್ನ ಹಾಕ್ಕೊಂಡ್ಬಿಟ್ಟು ಡಿಸೈನ್ ಅನ್ನೋದು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಧ್ಯದಲ್ಲಿ ಕುಚ್ಚು ಬರುತ್ತೆ, ಸೊ ಆ ಡಿಸೈನ್ಗೆ ಈ ಡಿಸೈನ್ಗೆ ಸ್ವಲ್ಪ ಗ್ಯಾಪ್ ಬೇಕಂತ ಹೇಳ್ಬಿಟ್ಟು 2 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ಹತ್ತಿರದಲ್ಲಾದರೆ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ, ಹಂಗಾಗಿ ನಾನು 2 ಚೈನ್ನ ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಬರುತ್ತೆ. 8 ಎಳೆ ದಾರ ತೊಗೊಂಡೋಗಿದ್ರೆ ತಿಕ್ಕಾಗಿ ಈ ರೀತಿ ಕಾಣಿಸ್ತಾ ಇದೆ. ನೀವು 6 ಎಳೆ ದಾರ ತೊಗೊಂಡ್ರೆ ಅದು ಒಂಥರ ಚಿಕ್ಕದಾಗಿ ಕಾಣಿಸುತ್ತೆ. ಸೊ ನಿಮ್ಮ ಇಷ್ಟದ ಪ್ರಕಾರ ದಾರ ತೊಗೊಂಡ್ಬಿಟ್ಟು ಡಿಸೈನ್ನ ನೀವು ಹಾಕೋಬೋದು. ಸೊ ಈ ರೀತಿ ಬರುತ್ತೆ ಫ್ರೆಂಡ್ಸ್ ಡಿಸೈನ್ ಬಂದುಬಿಟ್ಟು. ಈ ರೀತಿ ಡಿಸೈನ್ ಹಾಕಿಬಿಟ್ಟು ಇಲ್ಲಿ 4 ಚೈನ್ನ ಹಾಕಿ ಲಾಕ್ ಹಾಕಿದ ಮೇಲೆ 2 ಚೈನ್ ಹಾಕ್ಕೊಂಡ್ಬಿಟ್ಟು ಬೀಡ್ಸ್ ಹಾಕಿ ಡಿಸೈನ್ ಅನ್ನೋದು ಕಂಟಿನ್ಯೂ ಮಾಡಿದ್ದೀನಿ. ಈ ಡಿಸೈನ್ ಎಂಡ್ ಮಾಡಿದ್ಮೇಲೆ ಮತ್ತೆ 2 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಮತ್ತೆ 4 ಟೈಮ್ ಚೈನ್ ಮಾಡಿಕೊಂಡು ಲಾಕ್ ಹಾಕಿದ್ದೀನಿ. ಆಮೇಲೆ 2 ಚೈನ್ ಹಾಕಿಬಿಟ್ಟು ಲಾಕ್ ಮಾಡಿ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಈಗ ನಾನು ಬಿಗ್ ಬೀಡ್ಸ್ನ ತೊಗೊತಾ ಇದ್ದೀನಿ. ಮತ್ತು ದೊಡ್ಡದಾಗಿರುವಂಥ ಬೀಡ್ಸ್ನ ತೊಗೊಂಡ್ಬಿಟ್ಟು ಈ ಬೀಡ್ಸ್ ಕೂಡ ಎಲ್ಲಿಗೆ ಬರುತ್ತಲ್ಲಿ ನೋಡಿ ಲಾಕನ್ನು ಮಾಡ್ಕೊಂಬಿಟ್ಟು ಮತ್ತೆ 5 ಚೈನ್ನ ಹಾಕ್ಕೊತಾ ಇದ್ದೀನಿ. 5 ಚೈನ್ ಹಾಕ್ಕೊಂಬಿಟ್ಟು ಸ್ಯಾರಿನ ಟರ್ನ್ ಮಾಡ್ಕೊಂಡಾದರೂ ನೀವು ಲಾಕನ್ನು ಮಾಡ್ಕೋಬೋದು,
ಇಲ್ಲ ನಿಮಗೆ ಅದೇ ರೀತಿ ನಿಮಗೆ ಲಾಕ್ ಮಾಡ್ಕೊತೀವಂದರೆ ನೀವು ಸೀದಾನೇ ನೀವು ಲಾಕನ್ನು ಮಾಡ್ಕೊಬೋದು ಅಷ್ಟೇ. ಮತ್ತು ಈ ಒಂದು 2 ಚೈನ್ ಲಾಕಲ್ಲಿ ಹೋಗ್ಬಿಟ್ಟು ಈ 5 ಚೈನ್ನ ಲಾಕ್ ಮಾಡ್ತಾಯಿದ್ದೀನಿ. ಫೈ ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಮತ್ತೆ ಸೀರೆನ ಸೀದಾ ತಿರ್ಸ್ಕೊಂಡು ಮತ್ತು 2 ಚೈನ್ ಹಾಕ್ಕೊಂಬಿಟ್ಟು 2 ಚೈನ್ ಹಾಕಿದ ಮೇಲೆ ಸೂಜಿ ಮೇಲೆ ದಾರ ತೊಗೊಂಬಿಟ್ಟು ಈ 5 ಚೈನಲ್ಲಿ ಹೋಗಿ ದಾರನ ತಂದು 2ರಲ್ಲಿ 1 ಮತ್ತು 2ರಲ್ಲಿ 1 ಮತ್ತು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ದಾರನ ಮೇಲೆ ಮಾಡ್ಕೊತಾ ಇದ್ದೀನಿ. ಮತ್ತು ಒಂದು ಬೀಡ್ಸ್ನ ಹಾಕಿಬಿಟ್ಟು ಬೀಡ್ ಲಾಕ್ ಹಾಕಿದ ಮೇಲೆ ಮತ್ತೆ ಸೇಮ್ ಈ ಒಂದು ಡಬಲ್ ಕ್ರೋಶೆಯನ್ನು 5 ಟೈಮ್ ಸಿಂಗಲ್ ಕ್ರೋಶೆಯಲ್ಲೇ ಲಾಕ್ ಮಾಡ್ಕೊತಾ ಹೋಗ್ತಾ ಇದ್ದೀನಿ. ಡಿಸೈನ್ ಬಂದುಬಿಟ್ಟು ಇಷ್ಟೇ ಫ್ರೆಂಡ್ಸ್. ತುಂಬ ಹೆವಿಯಾಗಿ ಏನಿಲ್ಲ, ತುಂಬ ಈಸಿಯಾದಂಥ ಡಿಸೈನ್ ಅಂತಲೇ ಹೇಳ್ಬೋದು. ಬಿಗಿನರ್ಸ್ ಆಗಿದ್ದರೆ ಖಂಡಿತವಾಗಿ ಟ್ರೈ ಮಾಡಿ, ತುಂಬ ಈಸಿಯಾಗಿ ನೀವು ಹಾಕ್ಕೋಬೋದು. ಮನೆಯಲ್ಲಿ ನಿಮ್ಮ ಸೀರೆಗೆ ಕೂಡ ನೀವು ಆರಾಮಾಗಿ ಹಾಕ್ಕೋಬೋದು ಫ್ರೆಂಡ್ಸ್. ಒಂಥರ ನ್ಯೂ ಲುಕ್ಕು ಕೊಡುತ್ತೆ. ಹಳೆಯ ಡಿಸೈನ್ ಹಾಕಿ ಬೋರ್ ಆಗಿದ್ದರೆ ಈ ಡಿಸೈನ ಟ್ರೈ ಮಾಡಿ, ತುಂಬ ಈಸಿಯಾಗಿ ಹಾಕುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಸ್ವಲ್ಪ ಡಿಫ್ರೆಂಟಾಗಿ ಬಂದಿದೆ. ಈ ರೀತಿ ಮತ್ತೆ ಲಾಕ್ ಹಾಕಿದ ಮೇಲೆ ಸೂಜಿ ಮೇಲೆ ದಾರ ತೊಗೊಂಬಿಟ್ಟು ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡಿಕೊಂಡು ದಾರನ ಸ್ವಲ್ಪ ಮೇಲೆ ಮಾಡಿಕೊಂಡು ಸೇಮ್ ಮತ್ತೆ ಒಂದು ಸ್ಮಾಲ್ ಬೀಡ್ಸ್ ಇಟ್ಟು ಲಾಕನ್ನು ಮಾಡಿ ಮತ್ತು ಸೇಮ್ ಈ ಡಬಲ್ ಕ್ರೋಶೆ ಗ್ಯಾಪಲ್ಲಿ ಮತ್ತೆ ನಾನು ಈ ರೀತಿ ಕ್ರೋಶದಿಂದ ಲಾಕ್ ಮಾಡ್ಕೊತಾ ಹೋಗ್ತಾ ಇದ್ದೀನಿ. 5 ಟೈಮ್ ಪ್ರತಿಯೊಂದು ಚೈನಲ್ಲಿ 5 ಟೈಮ್ ಲಾಕನ್ನು ಕೌಂಟ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಎರಡು 3 4 5 ಈ ರೀತಿ 5 ಡಬಲ್ ಕ್ರೋಶೆ ಲಾಕ್ ಹಾಕಿದ ಮೇಲೆ ಮತ್ತೆ ಈಗ 5 ಚೈನಲ್ಲಿ ಹೋಗ್ಬಿಟ್ಟು ಇದನ್ನು ಲಾಕ್ ಮಾಡಿ ಮತ್ತೆ ಸೇಮ್ 2 ಚೈನ್ ಫ್ರೆಂಡ್ಸ್ 2 ಚೈನ್ ಹಾಕಿಬಿಟ್ಟು ಮತ್ತೆ 1 ಟೈಮ್ ಸೂಜಿ ಮೇಲೆ ದಾರ ತೊಗೊಂಬಿಟ್ಟು ಈ 5 ಚೈನಲ್ಲಿ ಹೋಗಿ ದಾರನ ಈ ರೀತಿ ಎಳ್ಕೊಂಡು ಒಂದು ಡಬಲ್ ಕ್ರೋಶೆಯನ್ನು ಮಾಡ್ಕೊಬೇಕಾಗತ್ತೆ. ಒಂದು ಡಬಲ್ ಕ್ರೋಶೆ 2 ಚೈನ್ ಒಂದು ಡಬಲ್ ಕ್ರೋಶೆ ಕಂಬ ಹಾಕಿಬಿಟ್ಟು ದಾರನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡ್ಸ್ನ ಹಾಕಿ ಬೀಡ್ ಹಾಕಿದ ಮೇಲೆ ಬೀಡ್ ಲಾಕನ್ನು ಮಾಡ್ಕೊಂಬಿಟ್ಟು ಮತ್ತೆ ಸೀದಾ ಯಾವುದೇ ಒಂದು ರೀತಿ ಸೂಜಿ ಮೇಲೆ ದಾರ ತೊಗೊಂಡಿಲ್ಲ ಫ್ರೆಂಡ್ಸ್. ನಾನು ಸೀದಾ ಮತ್ತೆ ಈ ಡಬಲ್ ಕ್ರೋಶೆ ಗ್ಯಾಪಲ್ಲಿ ಹೋಗ್ಬಿಟ್ಟು ದಾರನ ಈ ರೀತಿ ಎಳ್ಕೊಂಡು ಮತ್ತೆ ನಾನು ಈ ರೀತಿ ಮತ್ತೆ 5 ಟೈಮ್ ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿ 3 ಪೆಟಲ್ಸ್ಗಳನ್ನ ನಾನು ಮಾಡ್ಕೊಂಡಿದ್ದೀನಿ. ಈ ರೀತಿ 5 ಲಾಕ್ ಹಾಕಿದ ಮೇಲೆ ಮತ್ತೆ ಚೈನಲ್ಲಿ ಹೋಗ್ಬಿಟ್ಟು ಒಂದು ಲಾಕನ್ನು ಮಾಡಿಕೊಂಡು ಮತ್ತು ಈ ರೀತಿ ಡಿಸೈನ್ನ ತಿರ್ಸ್ಕೊಂಡು ಮತ್ತು ಸೀರೆಗೆ 1 ಟೈಮ್ ಮತ್ತೆ ಲಾಕನ್ನು ಮಾಡಿ 2 ಚೈನ್ನ ಹಾಕ್ಕೊಂಡ್ಬಿಡ್ತೀನಿ. 2 ಚೈನ್ ಹಾಕಿ ಮತ್ತು ಈ 2 ಚೈನ್ ಎಲ್ಲಿಗೆ ಬರ್ತಲ್ಲಿ ನೋಡಿ ಲಾಕ್ ಮಾಡಿಕೊಂಡು ಮತ್ತೆ ಸೇಮ್ 4 ಚೈನ್ ಎಲ್ಲಿಗೆ ಬರ್ತಲ್ಲಿ ನೋಡಿಬಿಟ್ಟು ಲಾಕನ್ನು ಮಾಡಿಕೊಂಡು ಮತ್ತು ನೆಕ್ಸ್ಟ್ ಡಿಸೈನ್ಗೆ ಮತ್ತೆ ಒಂದು ಎಕ್ಸ್ಟ್ರಾ 2 ಚೈನ್ ಹಾಕ್ಕೊಂಡು ಈಗ ಮತ್ತೆ ಸೇಮ್ ದೊಡ್ಡ ಬಿಗ್ ಬೀಡ್ಸ್ನ ತೊಗೊತಾ ಇದ್ದೀನಿ. ಬಿಗ್ ಬೀಡ್ ತೊಗೊಂಡು ಎಲ್ಲಿಗೆ ಬರುತ್ತಲ್ಲಿ ನೋಡಿ ಲಾಕ್ ಮಾಡಿ ಸೊ ಮತ್ತೆ 5 ಚೈನು ಸ್ಯಾರಿನ ಟರ್ನ್ ಮಾಡಿಕೊಂಡು ಲಾಕನ್ನು ಹಾಕಿಬಿಟ್ಟು ಹಾಕ್ಕೊಳ್ಳೋದಷ್ಟೇ ಫ್ರೆಂಡ್ಸ್. ಡಿಸೈನ್ ಬಂದುಬಿಟ್ಟು ನೋಡಿ ಈ ರೀತಿ ಬರುತ್ತೆ. ಚಿಕ್ಕ ಫ್ಲವರ್ ಡಿಸೈನ್, ಚಿಕ್ಕ ಫ್ಲವರ್ ಡಿಸೈನ್ ಅಂತಲೇ ಹೇಳ್ಬೋದು. ಪಿಕಾಟ್ ಥರನೇ ಕಾಣಿಸ್ತಾ ಇದೆ, ಅಷ್ಟು ಸ್ವಲ್ಪ ಡಿಫ್ರೆಂಟಾಗಿ ಬಂದಿದೆ. ಸೊ ಸ್ಯಾರಿ ಫುಲ್ಲು ಹಾಕಿದಾಗ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಬಂದುಬಿಟ್ಟು. ನಾನು ಸ್ಯಾರಿ ಫುಲ್ ಹಾಕಿ ಕುಚ್ಚು ಕಟ್ಬಿಟ್ಟು ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಒಂದೇ ಒಂದು ಕಲರಲ್ಲಿ ಈ ಡಿಸೈನ್ನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಒಂದು ಕಲರಲ್ಲಿ ಕುಚ್ಚನ್ನ ಹಾಕೋಣ ಅಂತ. ನಿಮಗೇನಾದರೂ 2 ಕಲರ್ಲೆ ಕುಚ್ಚು ಡಿಸೈನ್ ಬೇಕು ಅನ್ನೋಂಗಿದ್ರೆ ಈ ರೀತಿ 2 ಕಲರ್ಲೆ ಈ ರೀತಿ 2 ಫ್ಲವರ್ ಪೆಟಲ್ಸ್ನ ಹಾಕ್ಕೊಂಬಿಟ್ಟು ಡಿಸೈನ್ನ ಹಾಕ್ಕೊಂಬಿಟ್ಟು ಇಲ್ಲಿಂದ ನೀವು ದಾರನ ಪಿಂಕ್ ಕಲರ್ ದಾರ ಸ್ಯಾರಿಯಲ್ಲಿರುವಂಥ ಕಲರ್ ದಾರನ ಅಟ್ಯಾಚ್ ಮಾಡಿಕೊಂಡು ಮತ್ತು ಸೇಮ್ 2 ಕಲರ್ ಚೇಂಜಲ್ಲಿ ಫ್ಲವರ್ನ ಹಾಕ್ಕೊಂಬಿಟ್ಟು ಡಿಸೈನ್ನ ನೀವು ಹಾಕ್ಕೋಬೋದು. ತುಂಬ ಈಸಿಯಾಗಿ ಆರಾಮಾಗಿ ನೀವು ಹಾಕೋವಂಥ ಡಿಸೈನ್ ಅಂತಲೇ ಹೇಳ್ಬೋದು. ನೋಡೋಣ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ.
ಡಿಸೈನ್ ಎಲ್ಲ ಹಾಕಿಬಿಟ್ಟು ಕುಚ್ಚಾಕಿದ್ದೀನಿ ಫ್ರೆಂಡ್ಸ್. ನೋಡಿ, ಕುಚ್ಚಾಕಿದ ಮೇಲೆ ಡಿಸೈನ್ ಲುಕ್ ಅನ್ನೋದು ಈ ಥರ ಬಂದಿದೆ. ಒಂದೇ ಒಂದು ಕಲರಲ್ಲಿ ವರ್ಕ್ನ ಮಾಡಿ ಒಂದು ಕಲರಲ್ಲಿ ಕುಚ್ಚನ್ನ ಹಾಕಿದ್ದೀನಿ. ಸೊ ಬ್ಯೂಟಿಫುಲ್ ಆದಂಥ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ಒಂದು ರೀತಿ ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು. ನ್ಯೂ ಡಿಸೈನ್ ಎಲ್ಲ ನ್ಯೂ ಡಿಸೈನೇ ಕೂಡ. ಒಂದು ಸ್ವಲ್ಪ ಟ್ರೈ ಮಾಡ್ದೆ ನೋಡೋಣ ಯಾವ ರೀತಿ ಬರುತ್ತೆ ಅಂತ. ನನಗೂ ಕೂಡ ಗೊತ್ತಿರಲಿಲ್ಲ, ಬಟ್ ಸ್ಯಾರಿ ಹಾಕಿದ ಮೇಲಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನನಗಂತೂ ತುಂಬ ಖುಷಿ ಆಯಿತು. ತುಂಬ ಸಖತ್ತಾಗಿ ಬಂದಿದೆ ಡಿಸೈನ್ ಬಂದುಬಿಟ್ಟು. ಖಂಡಿತವಾಗ್ಲೂ ಸೀರೆಗೆ ಟ್ರೈ ಮಾಡಿ. ಹೊಸದಾಗಿ ಏನಾದರೂ ಡಿಸೈನ್ ಹಾಕೋಣಂದರೆ ಈ ಡಿಸೈನ್ ನೀವು ಸೆಲೆಕ್ಟ್ ಮಾಡಿಕೊಂಡು ಹಾಕೋಬೋದು. ಒಂದೇ ಒಂದು ಸ್ಟೆಪ್ಪಲ್ಲಿ ನೀವು ಆರಾಮಾಗೆ ಹಾಕೋಬೋದು. ಸೊ ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ಈ ರೀತಿ ಇದೆ ಫ್ರೆಂಡ್ಸ್. ಡಿಸೈನ್ ಬಂದುಬಿಟ್ಟು ಈ ರೀತಿ ಬಂದಿದೆ. ಸೊ ಕಲರ್ ಕಾಂಬಿನೇಷನ್ ಈ ರೀತಿ ಇರೋದ, ಡಿಸೈನ್ ಕೂಡ ತುಂಬ ಗ್ರ್ಯಾಂಡಾಗಿ ಕೂಡ ಕಾಣಿಸ್ತಾ ಇದೆ. ಸೊ ಕ್ಯಾಮ್ರಾದಲ್ಲಿ ಸ್ವಲ್ಪ ಚಿಕ್ಕ ಸೈಜಲ್ಲಿ ಕಾಣಿಸ್ತಾ ಇದೆ, ಬಟ್ ಎದುರುಗಡೆ ಮಾತ್ರ ಸ್ವಲ್ಪ ಬಿಗ್ ಸೈಜಲ್ಲಿ ಡಿಸೈನ್ ಬಂದಿದೆ. ಇನ್ನೂ ಸ್ವಲ್ಪ ನಿಮಗೆ ಬಿಗ್ ಸೈಜಲ್ಲಿ ಬೇಕು ಅಂದರೆ ನಾನು ಡಬಲ್ ಕ್ರೋಶಿಯಾ ಮಾಡ್ಕೊಂಡಿದ್ದೀನಲ್ವ, ನೀವು ತ್ರಿಬಲ್ ಕ್ರೋಶಿಯಾ ಮಾಡಿಕೊಂಡು ಈ ಒಂದು ಡಿಸೈನ್ನ ನೀವು ಹಾಕೋಬೋದು. ಇನ್ನೂ ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಜಾಸ್ತಿ ಥ್ರೆಡ್ ವರ್ಕೂ ಇಲ್ಲ, ಬೀಡ್ಸೂ ಇಲ್ಲ, ಎರಡೂ ಈಕ್ವಲ್ ಆಗಿ ಹಾಕುವಂಥ ಕ್ರೋಶಿಯಾ ಡಿಸೈನ್ ಅಂತಲೇ ಹೇಳ್ಬೋದು. ಒಂದು ನ್ಯೂ ಡಿಸೈನ್ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಖಂಡಿತವಾಗ್ಲೂ ಟ್ರೈ ಮಾಡಿ. ತುಂಬ ಈಸಿಯಾಗಿ ಹಾಕ್ಕೋಬೋದು ನೀವು. ಬಿಗ್ನೆಸ್ ಆಗಿದ್ದರೆ ಒಂದು ಸತಿ ಟ್ರೈ ಮಾಡಿ. ತುಂಬ ಈಸಿ ಡಿಸೈನ್ ಅಂತಲೇ ಹೇಳ್ಬೋದು. ಇದಕ್ಕೆ ಪ್ರೈಸ್ ಬಂದುಬಿಟ್ಟು 350-400 ರುಪೀಸ್ ಚಾರ್ಜ್ ಮಾಡ್ಬೋದು. ನಿಮ್ಮ ಊರಿನ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.